ಬಹಳ ಚರ್ಚೆ ಆಗ್ತಾ ಇರೋದೀಗ ಮತ್ತೊಂದು ವಿಚಾರ ಇದೇನಂತಂದ್ರೆ ಮಾಜಿ ಮುಖ್ಯಮಂತ್ರಿಗಳು ಕೂಡ ಅಖಾಡಕ್ಕಿಳಿಯುವಂತ ವಿಚಾರ. ಗೊತ್ತಿಲ್ಲ ಈ ವಿಚಾರ ಹೇಗೆ ಯಾವ ರೀತಿಯಾಗಿ ಹೋಗುತ್ತೆ ಅಂತೇಳಿ ಲೋಕಸಭಾ ಅಖಾಡಕ್ಕಿಳಿಯೋಕೆ ಬಿಜೆಪಿಯ ಮೂವರು ಮಾಜಿ ಸಿಎಂಗಳು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಅವರು, ಡಿ ವಿ ಸದಾನಂದ ಗೌಡರು, ಬೊಮ್ಮಾಯಿ ಪೈಕಿ ಯಾರಿಗೆ ಲಕ್ ಹೊಡೆಯುತ್ತೆ, ಯಾರಿಗೆ ಜಾಕ್ಪಾಟ್ ಹೊಡೆಯುತ್ತೆ, ಯಾರಿಗೆ ಕೋಕ್ ಕೊಡುತ್ತೆ ಅಂತ ರಾಜ್ಯ ಬಿಜೆಪಿಯಿಂದ ಮೂವರಿಗೂ ಕೂಡ ಸಮ್ಮತ ಇದೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಬಾಕಿ ಇದೆಯಾ ಅಂತ ಹೇಳಿ. ಬಟ್ ಸದಾನಂದ ಗೌಡ್ರನ್ನ ನಿಲ್ಲಲ್ಲ, ಇನ್ಮೇಲೆ ಅವ್ರು ಬೇರೆದವ್ರಿಗೆ ಅವಕಾಶ ಮಾಡಿಕೊಡ್ತೀನಿ, ಪಕ್ಷಕ್ಕೋಸ್ಕರ ಇರ್ತೀನಿ ಅಂತ ಈಗಾಗಲೇ ಹೇಳಾಗಿದೆಯಲ್ಲ ಅವರು. ಓಕೆ, ಜಗದೀಶ್ ಶೆಟ್ಟರ್ ಅವ್ರನ್ನಂತೂ ವಾಪಸ್ ಬಂದಿದ್ದಾರೆ ಈಗ ಕಾಂಗ್ರೆಸ್ನಿಂದ. ಸೊ ಅವರಿಗೆ ಹಲವು ಚರ್ಚೆ ನಡೀತಾ ಇದೆ, ಬೆಳಗಾವಿಯಿಂದ ಅವರೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ. ಬೊಮ್ಮಾಯಿ ಅವರಿಗಂತೂ ಇನ್ನೊಂದು ಚರ್ಚೆಗೆ ಬರ್ತಾ ಇದೆ, ಅದು ಗದಗ ಹಾವೇರಿ ವಿಚಾರದಲ್ಲಿ. ಗೊತ್ತಿಲ್ಲ ಯಾವ್ಯಾವುದಕ್ಕೆ ಯಾರು ಒಪ್ಕೊಳ್ತಾರೆ ಏನು ಅಂತ ಹೇಳಿ. ಸದ್ಯಕ್ಕಂತೂ ಮೂವರು ಮುಖ್ಯಮಂತ್ರಿಗಳಿಗೆ ಇದೆ ಈಗ ಲೋಕಸಭೆ ಚುನಾವಣೆ ಸ್ಪರ್ಧೆಗೆ ಶೆಟ್ಟರ್ ಅವರು, ಸದಾನಂದ ಗೌಡರು, ಬೊಮ್ಮಾಯಿ ಪೈಪೋಟಿ ಇದೆ. ಟಿಕೆಟ್ ಕೊಟ್ಟರೆ ಲೋಕಾಖಾಡದಲ್ಲಿ ಅದೃಷ್ಟ ಪರೀಕ್ಷೆಗೆ ಕಸರತ್ತು ಮಾಡಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಮೂವರು ಮಾಜಿ ಸಿಎಂಗಳ ಸ್ಪರ್ಧೆಗೆ ರಾಜ್ಯ ಬಿಜೆಪಿಯಿಂದ ಯಾವುದೇ ಆಕ್ಷೇಪ ಇಲ್ಲ. ಈಗ ಸದ್ಯ ಹೈಕಮಾಂಡ್ ಕ್ಲಿಯರೆನ್ಸ್ ಒಂದು ಬಾಕಿ ಇದೆ. ಮೂವರ ಹಣೆ ಬರಹ ದೆಹಲಿ ದೊರೆಗಳು ಬರೆಯಲಿದ್ದಾರೆ ಅಂತ ಹೇಳಿ. ಅವ್ರು ಬರೆಯಲ್ಲ, ಜನ ಬರೀತಾರೆ. ಸೊ ಬೆಂಗಳೂರು ಉತ್ತರ ಲೋಕಕ್ಷೇತ್ರದ ಹಾಲಿ ಎಂಪಿ ಡಿ ವಿ ಸದಾನಂದ ಗೌಡರು ಮರು ಸ್ಪರ್ಧೆಗೂ ಕೂಡ ಆಕಾಂಕ್ಷಿ ಅಂತಿದ್ದಾರೆ. ಈ ಮೊದಲು ಕೆಲ ವದಂತಿಯಿಂದಾಗಿ ಬೇಸತ್ತು ಚುನಾವಣಾ ನಿವೃತ್ತಿಯನ್ನು ಘೋಷಣೆ ಮಾಡಿದರು. ಬದಲಾದ ರಾಜಕೀಯ ಸನ್ನಿವೇಶದಿಂದ ಮತ್ತೆ ತಾವೇ ನಿಲ್ಲುವ ಆಕಾಂಕ್ಷೆಯನ್ನು ಈಗ ವ್ಯಕ್ತಪಡಿಸಿದಾರಂತೆ. ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಗೆ ಮಾಜಿ ಸಿಎಂ ಬೊಮ್ಮಾಯಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಹೈಕಮಾಂಡ್ಗೆ ಗುಪ್ತವಾಗಿ ತಮ್ಮ ಬಯಕೆಯನ್ನು ತಿಳಿಸಿದ್ದಾರೆ, ಕಾಯ್ತಾ ಇದ್ದಾರೆ ಏನು ಮಾಡ್ತಾರೆ ಅಂತೇಳಿ. ಸೊ ಕಾಂಗ್ರೆಸ್ನಿಂದ ವಾಪಸ್ ಆಗಿದ್ದಾರೆ ಜಗದೀಶ್ ಶೆಟ್ಟರ್ ಅವರು. 2 ಕ್ಷೇತ್ರಗಳ ಆಕಾಂಕ್ಷಿಯವರು. ಹುಬ್ಬಳ್ಳಿ, ಧಾರವಾಡ ಅಥವಾ ಬೆಳಗಾವಿ ಕ್ಷೇತ್ರದ ಪೈಕಿ ಒಂದು ಕಡೆಗೆ ಸ್ಪರ್ಧೆಗೆ ರೆಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ಅಲ್ಲಿ ಜೋಶಿ ಅವ್ರದ್ದೇನು ಹುಬ್ಬಳ್ಳಿ ಧಾರವಾಡದಿಂದ ಅನ್ನೋದಾದರೆ, ಬೆಳಗಾವಿ ಮಾತ್ರ ಇರಬಹುದೇನೋ ಜಗದೀಶ್ ಶೆಟ್ಟರ್ ಅವರಿಗೆ, ಗೊತ್ತಿಲ್ಲ. ಎಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಕೊಡಲೂಬಹುದು, ಯಾರಿಗೂ ಕೂಡ ಕೊಡದೇನೂ ಇರಬಹುದು. ಹಲವು ಲೆಕ್ಕಾಚಾರಗಳು ಇದರಲ್ಲಿ ಇದೆ ರಾಜಕೀಯ ವಲಯದಲ್ಲಿ.